ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪುನಃ ಸಲ ಈ ಒಂದು ಭಾನುವಾರ ದಿವಸ ನಾವು ದೇವರನ್ನು ಆರಾಧಿಸುವುದಕ್ಕಾಗಿ ನಮ್ಮ ಮನೆಗಳಲ್ಲಿ ಕುಳಿತುಕೊಂಡು ನಾವು ದೇವರನ್ನು ಸ್ತುತಿಸುತ್ತಾ ಇದ್ದೇವೆ, ಆರಾಧಿಸುತ್ತಾ ಇದ್ದೇವೆ. ನಾವು ದೇವರ ವಾಕ್ಯವನ್ನು ಕೇಳ್ತಾ ಇದ್ದೇವೆ. ನಮ್ಮ ಭಕ್ತಿಪೂರ್ವಕವಾಗಿ ನಮ್ಮ ಕಾಣಿಕೆಗಳನ್ನು ಸಹ ನಾವು ಅರ್ಪಣೆ ಮಾಡುತ್ತಾ ಇದ್ದೇವೆ. ಇದೆಲ್ಲವೂ ನಾವು ಮಾಡುತ್ತಾ ಬರುವಂಥದ್ದು ಯಾಕೆಂತ ಹೇಳುವಾಗ, ಇದು ದೇವರ ಒಂದು ಆಶೀರ್ವಾದ, ದೇವರೊಂದು ಕೃಪೆ, ದೇವರು ನಮ್ಮನ್ನು ಕಾಪಾಡಿದ್ದಾನೆ ಎಂಬುದಾಗಿ ನಾವು ಆತನನ್ನು ಸತತವಾಗಿ ಎಡಬಿಡದೆ ಆರಾಧಿಸುತ್ತಾ ಇದ್ದೇವೆ, ಕೊಂಡಾಡುತ್ತಾ ಇದ್ದೇವೆ. ದೇವರಿಗೆ ಸ್ತೋತ್ರವಾಗಲಿ. ಪ್ರೇಸ್ ದಿ ಲಾರ್ಡ್, ಹಲ್ಲೆಲೂಯಾ. ಈ ಒಂದು ಕ್ಷಣದಲ್ಲಿ ನಾವು ದೇವರ ವಾಕ್ಯವನ್ನು ನಾವು ಕೇಳೋಣ. ಅಪೊಸ್ತಲರ ಕೃತ್ಯದಲ್ಲಿ 5ನೇ ಸಂಧಿಯ 1ರಿಂದ 11 ವಚನಗಳು. ಬುಕ್ ಆಫ್ ಆಕ್ಟ್ಸ್ ಚಾಪ್ಟರ್ 5 ವರ್ಸಸ್ 1 to 11. ಇವತ್ತು ನಾನು ಹೇಳುವಂಥ ಸಂದೇಶದ ಶೀರ್ಷಕ ಟಾಪಿಕ್ ಈ ರೀತಿಲಿ ಆಗಲ್ಪಟ್ಟಿದೆ: ನೀನು ಬಿತ್ತಿದ್ದನ್ನು ಬೆಳೆದುಕೋ. जो तुमने बोया है उसकी तुम जो है फसल काटो. What you sow that you reap. ಈ ಲೋಕದಲ್ಲಿ ನಾವು ಅನೇಕ ಜನರನ್ನು ನಾವು ನೋಡ್ತಾ ಇದ್ದೇವೆ. ಈಗ ಜನರಿಗೆ ಬಹಳ ಫೇಮಸ್ ಆಗಲಿಕ್ಕೆ ಮನಸ್ಸು ಬಹಳ ಇದೆ. सभी को जो है फेमस होना है, उनका पहचान होना है, लोगों में 4 लोग उनके नामों को जाने, ये बहुत से लोगों के मन में है. इवन पॉलिटिशियंस को अगर हम देखेंगे, उनकी जब स्पीच या उनका जो कुछ बोलना है, भाषण है, तो वहाँ पर बहुत से लोगों को बुलाते हैं और उसके खुद के लोगों को भी वहाँ पर रखते हैं. जो भी भाषण बोलेंगे उस पर जो है लोग जो है तालियों को बजाएंगे, क्योंकि वो चाहते हैं कि उनका नाम जय जयकार हो, और जो लोग नए हैं वो भी उसका स्वागत करे, उसका जो है आनंद ले और उसकी बातों पर जो है जय जयकार करे. आज दुनिया जो है इस प्रकार से बिक गया है. इस प्रकार से लोग जो है पब्लिसिटी को कर रहे हैं. कोई प्रोडक्शन के बारे में अगर हम देखेंगे तो मार्केट में आने से पहले उसके प्रोडक्शन के बारे में टीवी चैनल पर, रेडियो पर या पोस्टरों पर, अलग अलग जगह पर अलग अलग रीति से जो है उसका प्रचार करने का प्रारंभ होता है. और वो जितना प्रोडक्शन के लिए एडवर्टाइज करते हैं उतना उसका बिक्री होगा. ये सभी आज जानते हैं. मार्केट जो है इस प्रकार से है. बाइबल में हम देखेंगे कि कुछ व्यक्ति लोग जो है जो परमेश्वर के राज में बहुत ही भयभक्ति से चले, और कुछ लोग जो है अपने नाम को जो है बड़ा करने के लिए या उनकी पहचान जो है बढ़ने के लिए जो है वहाँ पर वे लोग जो है अनेक भिन्न रीति से प्रयत्न को किए. ಅನನ್ಯ ಮತ್ತು ಸಫರ್ಯ ಈ ಇಬ್ಬರ ವಿಷಯದಲ್ಲಿ ನಾವು ನೋಡುವಾಗ, ಅಪೊಸ್ತಲರು ಅವರು ದೇವರ ವಾಕ್ಯವನ್ನು ಸಾರುತ್ತಾ ಅದ್ಭುತ ಕಾರ್ಯಗಳನ್ನು ಮಾಡುತ್ತಾ ದೇವರ ವಾಕ್ಯ ಪ್ರಭಾವವಾಗಿ ಅವರು ಹಂಚುತ್ತಾ ಇದ್ದರು. ಆ ಸಮಯದಲ್ಲಿ ಅನೇಕ ಜನರು ಬಂದು ಇದು ಹೇಳಿದರು: ನಾವು ನಮ್ಮ ಆಸ್ತಿಯನ್ನು ನಿಮಗೆ ಕೊಡ್ತೇವೆ, ನಮ್ಮ ಕಾಣಿಕೆ ನಿಮಗೆ ಅರ್ಪಿಸುತ್ತೇವೆ, ದೇವರ ಸೇವೆಗೆ ಉಪಯೋಗವಾಗಲಿ, ನಾವು ದೇವರಿಗಾಗಿ ಏನು ಮಾಡಬೇಕು ಎಂಬುದಾಗಿ ಕೇಳಿದರು. ಕೆಲವು ಜನ ತಮ್ಮ ಜೀವಿತವನ್ನೇ ಅರ್ಪಣೆ ಮಾಡಿ ಸೇವೆಗಾಗಿ ನಿಂತು ಬಿಟ್ಟರು ಎಂಬುದಾಗಿ ಪ್ರಿಯರೇ ನಾವು ನೋಡ್ತೇವೆ. ಈ ಅನನ್ಯ ಸಫರಿಸ ಈ ಒಂದು ಪ್ರಭಾವವನ್ನು ನೋಡಿಕೊಂಡು ಬಂದು ಒಂದು ಮಾತನ್ನು ಕೊಟ್ಟರು. ಮಾತು ಕೊಟ್ಟು ಇದು ಹೇಳಿದರು: ನಮ್ಮ ಆಸ್ತಿಯನ್ನು ನಿಮಗೆ ನಾವು ಕೊಡುತ್ತೇವೆ ಎಂಬುದಾಗಿ ಮಾತು ಕೊಟ್ಟರು. ಅನನ್ಯ ಸಫರಿ ತಮ್ಮ ಮನೆಗೆ ಹೋಗಿ ತಮ್ಮ ಹೊಲವನ್ನು, ತಮ್ಮ ಭೂಮಿಯನ್ನು ಮಾರಿ ಹಣ ಬಂದ ಮೇಲೆ ಹೆಂಡತಿಯು ತನ್ನ ಗಂಡನಿಗೆ ಎದ್ದು ಹೇಳ್ತಾಳೆ: ಯಾಕೆ ಇಷ್ಟು ಕೊಡೋದು? ಸ್ವಲ್ಪ ಕೊಟ್ಟರೆ ಸಾಕಲ್ಲ, ನಾವು ಹೇಳಿದ್ದು ದೊಡ್ಡದು ಜಾಗ ಮಾರಿ ಕೊಡ್ತೀವಿ ಎಂಬುದಾಗಿ. ಅದು ಅವ್ರಿಗೇನು ಗೊತ್ತು ಎಷ್ಟು ನಾವು ಅದಕ್ಕೆ ಮಾರಿದ್ದೆ ಎಂಬುದಾಗಿ. ಅದಕ್ಕೆ ನಾವು ನಮ್ಮ ಮನಸ್ಸಿಗೆ ಬಂದಷ್ಟು ನಾವು ಕೊಡೋಣ ಎಂಬುದಾಗಿ ಹೇಳಿದರು. ಇದಾದ ಮೇಲೆ ಅವರು ತಿರುಗಿ ಅಪೊಸ್ತಲರಿಗೆ ಬಂದು ಗಂಡನು ಅನನೀಯು ಕೊಟ್ಟ ಮೇಲೆ ಅಲ್ಲಿ ಪೇತ್ರನು ಅಪೊಸ್ತಲನಾಗಿರುವಂಥ ದೇವರ ಆತ್ಮನ ಪ್ರೇರೇಪಣೆ ಹೊಂದಿಕೊಂಡು, ನೀನು ಇಷ್ಟಕ್ಕೆ ಮಾರಿದೆಯೋ ಎಂಬುದಾಗಿ ಕೇಳುವಾಗ, ಹೌದು ನಾನು ಇಷ್ಟಕ್ಕೆ ಮಾರಿದ್ದೇನೆ ಎಂಬುದಾಗಿ. ಸೊ ನೀನು ನನಗೆ ಹೇಳ್ತಾ ಇಲ್ಲ ತಪ್ಪು, ನನಗೆ ಸುಳ್ಳು ಹೇಳ್ತಾ ಇಲ್ಲ, ದೇವರಿಗೆ ನೀನು ಮೋಸ ಮಾಡ್ತಾ ಇದ್ದ, ದೇವರಿಗೆ ನೀನು ಸುಳ್ಳು ಹೇಳ್ತಾ ಇದ್ದೆ ಎಂಬುದಾಗಿ ಹೇಳುವಾಗ ಆ ಮನುಷ್ಯನು ಆತನು ಮಾತು ಒಪ್ಪಲಿಲ್ಲ. ಆತನಿಷ್ಟಕ್ಕೆ ಎಂಬುದಾಗಿ ಹೇಳಿದ ಮೇಲೆ ಆತನು ಸತ್ತು ಹೋದನು. ಪ್ರಿಯರೇ, ನಾನು ಇದು ಹೇಳುವಂತನಾಗಿದೆ, ನಾವು ತಪ್ಪನ್ನು ನಾವು ಸಾರಿದೆಯಾದರೆ, ನಾವು ತಪ್ಪನ್ನು ಕಾರ್ಯ ಮಾಡಿದೆಯಾದರೆ ಅದರ ಪ್ರತಿಫಲ ನಮಗೆ ತಪ್ಪೇ ಸಿಗುವಂಥದ್ದಾಗಿದೆ. ಇಫ್ ಯು ಸೋ ಬ್ಯಾಡ್ ಥಿಂಗ್ಸ್ ಯು ವಿಲ್ ರೀಪ್ ದ ಬ್ಯಾಡ್ ಥಿಂಗ್ಸ್ ಇನ್ ಯುವರ್ ಲೈಫ್. ನಾವು ಏನು ದೇವರ ಮುಂದೆ ಒಳ್ಳೆ ಕೆಲಸ, ಈಗ
ಕೆಟ್ಟದನ್ನು ನಾವು ಮಾಡಿದಾದರೆ ಕೆಟ್ಟದನ್ನೇ ನಾವು ಪಡೆಯುವಂತರಾಗಿದ್ದೇವೆ. ಈ ಮಾತನ್ನು ನಾವು ನೋಡ್ತೇವೆ. ಗಲಾತ್ಯದವರಿಗೆ ಬರೆದ ಪತ್ರಿಕೆಯ 6ನೇ ಸಂಧಿ 7 ಮತ್ತು 8ನೇ ವಚನ. ಗಲಾತಿಯನ್ಸ್ ಚಾಪ್ಟರ್ 6 ವರ್ಸಸ್ 7 and 8. ಮೋಸ ಹೋಗಬೇಡಿರಿ, ದೇವರು ತಿರಸ್ಕಾರ ಸಹಿಸುವನಲ್ಲ. ಮನುಷ್ಯನು ತಾನು ಏನು ಬಿತ್ತುತ್ತಾನೋ ಅದನ್ನೇ ಕೊಯ್ಯಬೇಕು. ತನ್ನ ಶರೀರ ಭಾವವನ್ನು ಕುರಿತು ಬಿತ್ತುವವನು ಆ ಭಾವದಿಂದ ನಾಶವನ್ನು ಕೊಯ್ಯುವನು. जो शारीरिक रीति से, सांसारिक रीति से जो इंसान प्रभु के लिए बोएगा उसका फल जो है वो नाश पाएगा. शरीर की अभिलाषा से अगर वो कुछ करना चाहता है तो वो जो है नाश को पाएगा. उसके मन में बुरे विचार को रखकर वो कुछ करना चाहता है, अच्छा दिखाने के लिए लोगों को कर रहा है, वो कभी सफल नहीं होगा. इसलिए जो बुराई से बोएंगे तो बुराई उनके जीवन में फिर वो आएगा कर हम देखते हैं. ಜ್ಞಾನೋಕ್ತಿ 22ನೇ ಸಂಧಿಯ 8ನೇ ವಚನ. Proverbs chapter 22 verse 8. ये पुराने नियम में भी इस कहावत को हम देखते हैं. ಕೆಟ್ಟತನವನ್ನು ಬಿತ್ತುವವನು ಕೇಡನ್ನೇ ಕೊಯ್ಯುವನು. Proverbs में भी लिखा है. इसका मतलब ये है जो किसान अच्छे बीज को जो बोएगा वो अच्छे फसल को पाएगा. अगर जो किसान जो अच्छे बीज नहीं है उसको बोएगा कि ठीक है देखेंगे अच्छा फल आएगा करके जो बोएगा वो अच्छा फल को नहीं पाएगा, क्योंकि वो जानता था कि उसकी बीज जो है सही नहीं है. प्रियो, ये जो है किसान के बारे में ये पैराबल्स है, ये बातें जो कहावत है कि जो बोएगा वो काटेगा. वैसे जीवन में जो काम करेगा वो पाएगा. ये कर्म के बारे में बताता है. हिंदू धर्म कहता है कि जो तुम कर्म करोगे उसके तुम प्रतिफल को पाओगे. हमारे मसीह जीवन में भी यही एक बात देखते हैं. एक तत्व है कि जो तुम बोओगे उसको तुम खाओगे. जैसे तुम करोगे करनी, जैसे करने वैसे तुम अपने जीवन में भरनी, मतलब भर कर लोगे कर यहाँ हमको बाइबल बताती है. पहली बात तो मैंने कहा कि इफ़ यू सो बैड थिंग्स यू विल रीप द बैड थिंग्स. हाँ, जो तुम बुराई को बोओगे तो बुराई को तुम पाओगे. बाइबल दूसरी तरफ से और एक अच्छी बात बताती है. ದೇವರ ವಾಕ್ಯ ಇನ್ನೊಂದು ಒಳ್ಳೆಯದು ಹೇಳ್ತದೆ. ಇಫ್ ಯು ಸೋ ಮೋರ್ ಯು ವಿಲ್ ರೀಪ್ ಮೋರ್. ನೀನು ಹೆಚ್ಚಾಗಿ ಬಿತ್ತಿದೆಯಾದರೆ ಹೆಚ್ಚಾಗಿ ನೀನು ಪಡೆಯುವಂತನಾಗಿದ್ದಿ. तुम ज़्यादा बोओगे अच्छी चीज़ के लिए तो तुम ज़्यादा अच्छा पाओगे. यानी अच्छे काम को तुम करोगे तो अच्छी चीज़ को तुम अपने जीवन में पाओगे. जो इंसान को कटघरे में खड़ा है, बहुत तकलीफ में है, संकट में है, न्याय में खड़ा, अगर कोई जाकर उसको उसके प्रति बात करता है, हिम्मत लेकर न्याय के लिए बात करता है, उसको छुड़ाता है और उसको जो है सही मार्ग पर लेकर आता है, उसके जीवन में भी प्रभु अच्छे कामों को करेगा. ದೇವರು ಅಂಥವರನ್ನು ಮೆಚ್ಚುವಂತನೋ ಆಗಿದ್ದಾನೆ. ನ್ಯಾಯ ಮಾಡುವವರನ್ನು ದೇವರು ಮೆಚ್ಚುವಂತನಾಗಿದ್ದಾನೆ. ಒಳ್ಳೆ ಕಾರ್ಯ ಮಾಡುವವರನ್ನು ದೇವರು ಮೆಚ್ಚುವಂತನೂ ಆಗಿದ್ದಾನೆ. ಪ್ರಿಯರೇ, ಇದನ್ನು ನಾನು ಹೇಳುವಂತನೂ ಆಗಿದ್ದೇನೆ. ಯಾರು ಮನೆಯನ್ನು ಕಟ್ಟುತ್ತಾರೋ, ತಮ್ಮ ಮನೆಯನ್ನು ಕಟ್ಟುತ್ತಾರೋ, ಬೇರೆಯವರ ಮನೆಯನ್ನು ಕಟ್ಟುತ್ತಾರೋ, ದೇವರು ಅವರ ಮನೆಯನ್ನು ಹೆಚ್ಚಾಗಿ ಬೆಳೆಸುವಂತನಾಗಿದ್ದಾನೆ. ಯಾರು ತಮ್ಮ ಮನೆಯನ್ನು ಕಟ್ಟುವುದಕ್ಕಾಗಿ ಬೇರೆಯವರನ್ನು ಕೆಡಿಸುತ್ತಾರೋ ಅವರ ಮನೆ ಬಿದ್ದು ಹೋಗುವಂಥದ್ದಾಗಿದೆ. तुम अच्छे करो, अच्छे फल को तुम पाओगे. ಇದು ದೇವರು ಹೇಳಿರುವಂಥ ಮಾತು. ಪ್ರಿಯರೇ, ಶೀತದಲ್ಲಿ ನಾವು ನೋಡ್ತೇವೆ ಮನೆ ಸಂಸಾರಗಳನ್ನು ಕೂಡಿಸೋದಕ್ಕೆ ಅನೇಕ ನ್ಯಾಯರಿದ್ದಾರೆ, ಅನೇಕರು ಹಿರಿಯರಿದ್ದಾರೆ, ಮುಪ್ಪಿನವರಿದ್ದಾರೆ, ಬುದ್ಧಿ ಮಾತುಗಳನ್ನು ಹೇಳ್ತಾರೆ, ತಿಳುವಳಿಕೆಯನ್ನು ಹೇಳ್ತಾರೆ. ಅವ್ರ ಮಾತು ಕೇಳುವಂಥದ್ದು ಬೇಕು, ಯಾಕಂದರೆ ಅವ್ರು ಒಳ್ಳೆಯದು ಹೇಳ್ತಾರೆ, ಒಳ್ಳೇದು ನಾವು ಪಡಿತೇವೆ. ಅವರು ಸಹ ಒಳ್ಳೆಯ ಜೀವಿತದಲ್ಲಿ ಅವರು ಆಶೀರ್ವಾದ ಹೊಂದುವಂತರಾಗಿದ್ದಾರೆ. ಸಭೆಯಲ್ಲಿ क्राइस्त जीवितದಲ್ಲಿ अनेकरನ್ನು ನಾವು ನೋಡ್ತೇವೆ. बहुत से लोग हैं जो अच्छे विचारों को रखकर अच्छे काम को कर रहे हैं, लोगों के बीच में अच्छे सहायता को कर रहे हैं. और वो जो है मृत्यु हो तो वो पहले रहेंगे, किसी का शादी हो तो वो पहले रहेंगे, किसी का कुछ कार्यक्रम है तो वो पहले रहेंगे, किसी का झगड़ा है तो वो पहले रहेंगे. ऐसे कई लोग हैं जो है जो अच्छे काम के लिए हमेशा खड़े रहते. ಒಳ್ಳೆ ಕೆಲಸಕ್ಕಾಗಿ ಬಹಳ ಜನರಿದ್ದಾರೆ ನಮ್ಮ ಸಭೆಗಳಲ್ಲಿ, ನಮ್ಮ ಸಮಾಜದಲ್ಲಿ ನಾವು ನೋಡ್ತೇವೆ. ಅವರು ಸಹಾಯ ಮಾಡೋದಕ್ಕೆ ಎಂದಿಗೂ ಹಿಂದಕ್ಕೆ ಸರಿದಿಲ್ಲ. वो कभी पीछे नहीं हटते. प्रिय, क्या परमेश्वर उनको छोड़ेगा?
कभी भी नहीं। परमेश्वर के जीवन में अच्छे कार्यों को हमेशा करता रहेगा। बाइबल में एक बात देखते हैं, ಸುವಾರ್ತೆಯಲ್ಲಿ ಹೊಸ ಒಡಂಬಡಿಕೆಯ ಸುವಾರ್ತೆಯಲ್ಲಿ ಲೂಕನ ಸುವಾರ್ತೆ 6ನೇ ಸಂಧಿ 38ನೇ ವಚನದಲ್ಲಿ, ಜಡಿದು ಅಲ್ಲಾಡಿಸಿ ಹೊರಚೆಲ್ಲುವ ಹಾಗೆ ತುಂಬ ಅಳತೆಯನ್ನು ಅಳೆದು ನಿಮ್ಮ ಸೆರಗಿಗೆ ಹಾಕುವವರು, ನೀವು ಅಳೆಯುವ ಅಳತೆಯಿಂದಲೇ ನಿಮಗೂ ಅಳೆಯುವುದು ಅಂದನು। जित माप से तुम नापते हो उसे भर भर कर तुम दूसरों को दोगे तो वही नाप से परमेश्वर तुमको रिटर्न मिलेगा। यानी कहने का ये है कि तुम परमेश्वर के नाम से कुछ दान को दोगे, कुछ फल को दोगे, कुछ वस्तु को दोगे, तुम्हारे जीवन को दोगे, तुम्हारे समय को दोगे, तुम्हारे टैलेंट्स को दोगे, जिस मन से तुम भर के दोगे उसी रीति से परमेश्वर खुश होकर तुम्हारे जीवन में लौटा कर देगा। ದೇವರು ನಮಗೆ ತುಂಬಿ ಕೊಡುವಂತನೂ ಆಗಿದ್ದಾನೆ। ಕಾಣಿಕೆ ವಿಷಯದಲ್ಲಿ ಹೇಳಲಿಕ್ಕೆ ಮನಸ್ಸಿಲ್ಲ, ಅದು ಹೇಳುವಂಥ ನಿಜ ಮಾತು ಇದು। ಅನೇಕರು, ಬಹಳ ಜನರು ದೊಡ್ಡ ನೋಟುಗಳನ್ನು ಒಳಗಡೆ ಇಡುವಂತರಾಗಿದ್ದಾರೆ, ಚಿಕ್ಕ ಚಿಕ್ಕ ನೋಟುಗಳನ್ನು ತೆಗೆದು ಬೇಗನೆ ಕಾಣಿಕೆ ರೀತಿಯಲ್ಲಿ ಹಾಕುವಂತರು ಆಗಿದ್ದಾರೆ। ಮನ್ ಅಪ್ನ ಹೃದಯ ಬಡಾ ಕರೋ, ನಮ್ಮ ಮನಸ್ಸನ್ನು ದೊಡ್ಡದು ಮಾಡೋಣ। ದೇವರಿಗೆ ನಾವು ಬಹಳ ಚಿಂಗುಸಾಗಿ ಇರಬಾರ್ದು। ನಾವು ಕೊಡುವಂಥದ್ದು ದೇವರಿಗೆ ಚಾಗಿ ಕೊಡುವಂಥದ್ದು, ದೊಡ್ಡ ನೋಟ್ ಕೊಡುವಂಥದ್ದು, ದೊಡ್ಡ ವಸ್ತು ಕೊಡುವಂಥದ್ದು, ಹೃದಯವಾಗಿ ದೊಡ್ಡ ಮನಸ್ಸಾಗಿ ಕೊಡುವಂಥದ್ದು ಬರಬೇಕು। ದೇವರು ಇದರ ಪ್ರತಿಫಲ ನಮಗೆ ಹೆಚ್ಚಾಗಿ ಕೊಡುವಂತನಾಗಿದ್ದಾನೆ। ಬೈಬಲ್ನಲ್ಲಿ ನಾವು ನೋಡ್ತೇವೆ, ದೇವರು ಅನೇಕರಿಗೆ ಅನೇಕ ಒಂದು ಯೋಗ್ಯತೆ ಕೊಟ್ಟಿದ್ದಾನೆ, ಅದೊಂದು ಸಾಮ್ಯದ ರೀತಿಯಲ್ಲಿ ಹೇಳುವಂತನಾಗಿದ್ದಾನೆ। ಕೆಲವರಿಗೆ 1 ತೋಡು, ಕೆಲವರಿಗೆ 2, ಕೆಲವರಿಗೆ 5, ಈ ರೀತಿಯಲ್ಲಿ ದೇವರು ಕೊಟ್ಟಿದ್ದಾನು। ಒಂದಿದ್ದನು ಆತನು ಬಚ್ಚಿಟ್ಟನು, 2 ಇದ್ದನು ಅದನ್ನು ಬಳಸಿದನು, 5 ಇದ್ದನು ಆತನು ಅದನ್ನು ಬಳಸಿದನು। ಆ ನ್ಯಾಯಾಧೀಶನು ಬಂದನು, ಇವರಿಗೆ ಲೆಕ್ಕ ಕೇಳಿದನು। ಒಂದಿದ್ದವನು ಹೇಳಿದ, ಸ್ವಾಮಿ ನೀನು ಬಹಳ ಕಠಿಣ, ನೀನು ಕಠೋರವಾಗಿದ್ದಿ, ನ್ಯಾಯ ತೆಗೆದುಕೊಳ್ಳುತ್ತಿ, ಅದಕ್ಕೆ ನಿನ್ನ ಕೊಟ್ಟಿರುವಂಥ ದುಡ್ಡನ್ನು ನಾನು ಎಂದಿಗೂ ಎಲ್ಲಿ ನಾನು ವ್ಯರ್ಥ ಮಾಡಲಿಲ್ಲ, ಕಾಪಾಡಿಟ್ಟಿದ್ದೇನೆ ಸ್ವಾಮಿ, ತೆಗೆದುಕೋ ಎಂಬುದಾಗಿ ಕೊಟ್ಟನು। ಸ್ವಾಮಿ ಬಹಳ ಕೋಪ ಆದನು, ಮೂರ್ಖನೇ, ನಾನು ಇಟ್ಟುಕೊಳ್ಳಲಿಕ್ಕೆ ಕೊಟ್ಟಿಲ್ಲ, ಬಳಸಿ ಅದನ್ನು ಉಪಯೋಗ ಮಾಡಿ ಹೆಚ್ಚಿಸಲಿಕ್ಕೆ ನಾನು ಕೊಟ್ಟಿದ್ದೆ। ಮತ್ತು ಯಾರಿಗೆ 2 ಕೊಟ್ಟಿದ್ದನು, ಸ್ವಾಮಿ ಆತನಿಗೆ ಹೇಳಿದ, ನೀನು ನಂಬಿಗಸ್ತನಿದ್ದಿ, 2 ಇನ್ನೂ ಹೆಚ್ಚಾಗಿ ತೆಗೆದುಕೋ ಬೆಳಿ ಎಂಬುದಾಗಿದ್ದೆ। ಆತನು ಮುಖ್ಯನು ಕೊಟ್ಟನು। ಇನ್ನೊಬ್ಬನಿಗೆ 5 ಇದ್ದದ್ದು, ನಿನಗೆ ಇನ್ನೂ 5 ಕೊಡ್ತೇನೆ, ತಗೋ, ಇದು ನೀನು ಬಹಳ ವಿಶ್ವಾಸದಿಂದ ನೀನು ಬೆಳೆಸಿದ್ದಿ, ಗಳಿಸಿಕೊಂಡಿದ್ದಿ ಎಂಬುದಾಗಿ। ಪ್ರಿಯರೇ, ನಮ್ಮ ಜೀವನದಲ್ಲಿ ದೇವರು ಕೊಡುವಾಗ ನಂದು, ನಮ್ಮದು, ನಾವು ಮಾಡಿದ್ದು, ನಾನು ದುಡಿದಿದ್ದು ಎಂಬುದಾಗಿ ಹೇಳಿಕೊಂಡು ನಮ್ಮ ಕೈಯಲ್ಲೇ ನಾವು ಹಿಡುವಂತರಾಗಿದ್ದೇವೆ। ನಾವು ದೇವರಿಗೆ ಕೈ ಚಾಚಿ ಕೊಡುವಂಥರು ಇಲ್ಲ। जैसे तुम दोगे वैसे तुम पाओगे, तुम थोड़ा दोगे तुम्हारे जीवन में आशीष कम हो रहेगा। तुम भर भर के दोगे परमेश्वर की सेवकाई के लिए, परमेश्वर कलीसिया के लिए दोगे तो निश्चय तुम जो है अधिक पाओगे। परमेश्वर की सेवा के लिए, परमेश्वर के कलीसिया के लिए, परमेश्वर के दास के लिए जो अपने हाथ को खुल कर देगा, परमेश्वर निश्चय उसके जीवन में अच्छा रीति से भर कर वो देगा। इसलिए अगर तुम अच्छे इंटेंशन से तुम ज़्यादा दोगे तो अच्छे इंटेंशन से तो पाओगे, तुम बुरे इंटेंशन से तुम ज़्यादा भी दोगे तो कभी तुम जीवन में नहीं पाओगे। ನೀವು ಒಳ್ಳೆ ಮನಸ್ಸಿಂದ ಕೊಟ್ಟಿದ್ದೆ ಆದರೆ ನೀವು ಪಡಿತೀರಿ। ಪ್ರಿಯರೇ, ಸಭೆಗಳಲ್ಲಿ ನಾವು ನೋಡ್ತೇವೆ, ಕ್ರೈಸ್ತ ಸಮಾಜಗಳಲ್ಲಿ ನೋಡ್ತೇವೆ, ಸಭೆಯಲ್ಲಿ ಹೆಚ್ಚು ದುಡ್ಡುಗಳು ಹಾಕಲ್ಪಟ್ಟಿದೆ, ಬರ್ತಾ ಇದೆ, ಆದರೆ ಅದರ ಬಳಕೆ ನಾವೇಗೆ ಖರ್ಚು ಮಾಡ್ತಾ ಇದ್ದೀವಿ, ಸೇವೆಗೆ ಕೊಡುವಂಥದ್ದು ಕಡಿಮೆ ಮಾಡಿಕೊಂಡಿದ್ದೇವೆ। ಕ್ರೈಸ್ತರಿಗಾಗಿ ಕ್ರೈಸ್ತ ಹಣವನ್ನು ನಾವು ಬಳಸ್ತಾ ಇದ್ದೀವಿ। ಸಭೆಯ ಭಕ್ತಿ ಯಾವ ರೀತಿಯಲ್ಲಿ ಬೆಳೆಯಬೇಕು, ಸಭೆಯಲ್ಲಿ ಬಂದ ಹಣವನ್ನು ನಾವು ಸೇವೆಗೆ ಹಾಕಬೇಕು, ಚರ್ಚ್ ಪ್ಲಾಂಟಿಂಗ್ಗೆ ಹಾಕಬೇಕು, ಮಿಷನರಿ ಕೆಲಸಕ್ಕೆ ನಾವು ಹಾಕಬೇಕು, ಸಮಾಜ ಸೇವೆಗೆ ಹಾಕಬೇಕು, ಅನಾಥರಿಗೆ ಕೊಡುವಂಥದ್ದು ಬೇಕು, ಬಡವರಿಗೆ ಕೊಡುವಂಥದ್ದು ಬೇಕು, ಅನೇಕ ಜನರಿಗೆ ಉದ್ಧಾರ ಮಾಡೋದಕ್ಕಾಗಿ ಸಹಾಯ ಮಾಡುವಂಥದ್ದು ಬೇಕು, ಸೇವಕರಿಗೆ ಯಾವುದೇ ಕೊರತೆ ಇರಲಾರದಂತೆ ಕೊಡುವಂಥದ್ದು ಬೇಕು। ಆ ಸಭೆಯು ಆತ್ಮ ಭಕ್ತಿಯಲ್ಲಿ ಬೆಳೀತದೆ। ಯಾಕಂದ್ರೆ ನಾವು ಯಾವ ರೀತಿಯಲ್ಲಿ ಕೊಡ್ತೇವೋ 10 ಜನರು ನಮ್ಮನ್ನು ನೋಡ್ತಾರೆ, 10 ಜನರು ನಮ್ಮ ಕೆಲಸಗಳನ್ನು ತಿಳಿದುಕೊಂಡು
ದೇವರ ಆಶೀರ್ವಾದವನ್ನು ಹೊಂದುವಂತರಾಗಿದ್ದಾರೆ. ಒಳ್ಳೆ ಕೆಲಸ ಮಾಡದಿದ್ರೆ ಒಳ್ಳೆ ಕೆಲಸ ಸಭೆಗೆ ಸಿಗುವಂಥದ್ದಾಗಿದೆ, ಜನರಿಗೆ ಸಿಗುವಂಥದ್ದಾಗಿದೆ, ಕ್ರೈಸ್ತ ಸಮಾಜಕ್ಕೆ ಸಿಗುವಂಥದ್ದಾಗಿದೆ, ದೇಶಕ್ಕೆ ಸಿಗುವಂಥದ್ದಾಗಿದೆ. ಅದಕ್ಕೆ ಒಳ್ಳೆಯದನ್ನು ಮಾಡಲಿಕ್ಕೆ ಪ್ರಯಾಸ ಮಾಡೋಣ. ಏನು ನಾವು ಬಿತ್ತುತ್ತೇವೋ ಅದನ್ನು ನಾವು ಕೊಯ್ಯುವಂಥರು ಆಗಿದ್ದೇವೆ. अच्छे चीज़ जो हम इन्वेस्ट करेंगे तो उसका अच्छा प्रतिफल हमको ज़रूर मिलेगा। प्रियो, एक व्यक्ति के बारे में इस प्रकार से एक गवाही है। उसके परिवार के लोग ये कहते हैं कि हमारे कलीसिया में उनके बच्चे वे कहते हैं हमारे कलीसिया में जो पासबान आता था, हमारा पिता एक अच्छा एक लीडर कहना है, वो सेवकाई चर्च का करता था, लेकिन वो ये कहता था कि जैसे मैं बोलता हूँ, जैसे हम बोलते हैं तुमको करना है, हम यहाँ पर रहते हैं, हमारे हिसाब से चलना है। वो जो है हर एक पासबान को हमेशा सताता गया, लेकिन वो चर्च के लिए खड़े रहता था, हमेशा हर एक जिम्मेदारी के लिए खड़ा रहता था। लोग उसको कुछ बोले नहीं, ಯಾರು ಆತನಿಗೆ ಹೇಳಲಿಲ್ಲ, ಏನಪ್ಪ ಸಮಯ ಆದ ಮಾಡಲಿ, ಆತನೇ ಮಾಡ್ತಾನೆ ಎಂಬುದಾಗಿ ಆತನ ಮೇಲೆ ಎಲ್ಲ ಬಿಟ್ಟುಕೊಟ್ರು. उसी व्यक्ति पर छोड़ दे सब लोग। लेकिन उसने अच्छा करने के इसमें इंटेंशन में वो बुराई को करता गया, सताता गया, चर्च जो है डिस्टर्ब होता गया। और लास्ट में जब उसका उम्र हुआ, वो इंसान अपनी याददाश्त को खोने लगा और उसके घर के लोग ये रियलाइज़ कर लिए, समझ लिए कि मेरा पिता जो है आज घर में बैठा है, कभी लाइट चालू तो पूरी तरह से लाइट चालू, कभी टीवी चालू तो टीवी चालू, कभी फ़ैन चालू तो फ़ैन चालू, उसके पर कोई उसको जो है ध्यान ही नहीं है। और वो घर में भी चिड़चिड़ा करने लगा, और वो अपनी पत्नी को जो उम्र हो चुका है उसको भी वो चिल्लाने लगा, ये खाने में कम है, वो कम है, मेरे को ये चाहिए, मेरे को वो चाहिए। इवन वो अपने बच्चों को भी सताने लगा। प्रियो, तब उसके परिवार के लोग जान गए कि मेरा पिता जैसे उसने कलीसिया में पासवानों को उसने सताया, उसका प्रतिफल आज हम देख रहे हैं, हमारे परिवार में वो देख रहे कि हम आज उस पीड़ित में हैं। ये मैं नहीं कह रहा हूँ, ये सच्चा गवाही मैं प्रियो में बताना चाह रहा हूँ। ऐसे कई लोग जो है उसका प्रतिफल को अनुभव कर लेते हैं। जो पिता अच्छा काम करेगा उसका आशीष उनके बच्चों पर आएगा। जो पिता जो है माता जो बुराई करेगा उनका प्रतिफल आने वाले पीढ़ी को भी देखेंगे। अगर वो बच्चे विश्वासी है तो प्रभु उनको संभालेगा। प्रियो, आज हम ऐसे लोगों के जीवन में देखते हैं जो अच्छा किए तो उनका परिवार बहुत ही सुंदर रीति से बहुत ही मसीह गवाही में है, और कुछ लोग जो है अच्छे करते करते बुराई के मामले में गए हैं, वो मन में कुछ और रख कर किए, तो इसलिए उनका परिवार जो है पूरी तरह से धंस गया है, नीचे गिर गया है। ये कहना चाहूँगा कि हम अच्छे करने वाले बने, ಒಳ್ಳೆಯದನ್ನು ನಾವು ಬಿತ್ತನ, ಹೆಚ್ಚಾಗಿ ನಾವು ಬಿತ್ತನ, ದೇವರು ಅದೇ ರೀತಿಯಲ್ಲಿ ನಮಗೆ ಆಶೀರ್ವಾದ ಮಾಡುವಂತನಾಗಿದ್ದಾನೆ. ದೇವರು ಈ ವಾಕ್ಯಗಳ ಮೂಲಕ ನಮ್ಮೆಲ್ಲರನ್ನು ಆಶೀರ್ವಾದ ಮಾಡಲಿ. ಪ್ರಾರ್ಥನೆ ಮಾಡೋಣ ಪ್ರಿಯರೇ, ನಮ್ಮ ತಲೆಯನ್ನು ಬಾಗಿಸಿಕೊಳ್ಳೋಣ, ಎಲ್ಲರೂ ಕಣ್ಣುಗಳನ್ನು ಮುಚ್ಚಿಕೊಂಡು ಪ್ರಾರ್ಥನೆ ಮಾಡೋಣ. ಪ್ರಿಯ ಕರ್ತನೇ ಸ್ವಾಮಿ, ಈ ಒಂದು ಕ್ಷಣದಲ್ಲಿ ನಾವು ನಿನಗೆ ಸ್ತೋತ್ರ ವಂದನೆ ಹೇಳ್ತಾ ಇದ್ದೇವೆ. ನಿನ್ನ ವಾಕ್ಯವನ್ನು ಕೇಳೋದಕ್ಕೆ ನಮಗೆ ಆಸ್ಪದ ಮಾಡಿಕೊಟ್ಟಿದ್ದಿ ಸ್ವಾಮಿ. ಇಷ್ಟು ಒಳ್ಳೆಯ ವಾಕ್ಯ ನಮಗೆ ತಿಳಿಸಿಕೊಟ್ಟು ಸ್ತೋತ್ರ. ನಮ್ಮ ಮನಸ್ಸನ್ನು ನಾವು ಕಠೋರವಾಗಿ ಸ್ವಾಮಿ ಕಠಿಣವಾಗಿ ನಾವು ಮಾಡಲಾರದೆ ಕರ್ತ ನಮ್ರ ದೀನತೆಯಿಂದ ನೀನು ಎಲ್ಲ ಮಾತುಗಳನ್ನು ಗ್ರಹಿಸಿಕೊಂಡು ದೀನ ಭಾವನೆಯಲ್ಲಿ ನಡೆಯಲಿಕ್ಕೆ ಸಹಾಯಪಡಿಸು. ಒಳ್ಳೆ ಕಾರ್ಯಗಳನ್ನು ಮಾಡಲಿಕ್ಕೆ ಸಹಾಯಪಡಿಸು. ಅಧಿಕವಾಗಿ ನಿನಗೆ ಕಾಣಿಕೆ ರೀತಿಯಲ್ಲಿ ಕೊಡಲಿಕ್ಕೆ ಸ್ವಾಮಿ ನಮ್ಮನ್ನು ಕಲಿಸು ಎಂಬುದಾಗಿ ನಲ್ಲಿ ಬೇಡ್ತೇನೆ. ನಿನ್ನ ಸೇವೆಗೆ ಸಹಾಯ ಮಾಡಲಿಕ್ಕೆ, ಸನ್ಮಾನ ಮಾಡಲಿಕ್ಕೆ, ನಿನ್ನ ಒಂದು ಸ್ವಾಮಿ ಹೆಸರನ್ನು ಮೇಲಕ್ಕೆ ಎತ್ತಲಿಕ್ಕೆ ನಮ್ಮನ್ನು ಬಳಸು ಸ್ವಾಮಿ. ನಾವು ಯಾರ್ಯಾರು ನಾವು ಮಾಡಿದ್ದೀವೋ ಅದರ ಫಲವನ್ನು ನಾವು ಪಡೆಯುವಂತರಾಗಿದ್ದೇವೆ. ಇದೊಂದು ನಮಗೆಲ್ಲರಿಗೂ ಗೊತ್ತು ಸ್ವಾಮಿ. ಅದಕ್ಕೆ ತಿರುಗಿ ನಮ್ಮನ್ನು ಪುನಃ ಸಲ ನೆನಪಿನಲ್ಲಿ ತಂದಿದೆ. ನಿನಗೆ ಸ್ತೋತ್ರ ವಂದನೆ ಹೇಳ್ತಾ ಈ ಪ್ರಾರ್ಥನೆ ನಾವು ಯೇಸು ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ನಾವು ಬೇಡ್ತೇವೆ. ಆಮೇನ್. ಪರಲೋಕದ ತಂದೆ, ನಿನ್ನ ನಾಮ ಪರಿಶುದ್ಧಪಡಲಿ, ನಿನ್ನ ರಾಜ್ಯ ಬರಲಿ, ನಿನ್ನ ಚಿತ್ತ ಪರಲೋಕದಲ್ಲಿ ನೆರವೇರೋ ಪ್ರಕಾರ ಭೂಲೋಕದಲ್ಲಿ ನೆರವೇರಲಿ. ನಮ್ಮನಿದ ಆಹಾರಕ್ಕೆ ದಯಪಾಲಿಸಿಕೊಡು. ನಮಗೆ ತಪ್ಪು ಮಾಡಿದರೆ ನಾವು ಕ್ಷಮಿಸುವಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. ನಮ್ಮನ್ನು ಶೋಧನೆಗೆ ಸೇರಿಸದೆ ಕೇಳಿಂದ ತಪ್ಪಿಸು. ಯಾಕಂದರೆ ರಾಜ್ಯ ಬಲವು ಮಹಿಮೆ ಸದಾಕಾಲವು ನಿಂದೇ ಸ್ವಾಮಿ. ಆಮೇನ್. ಈಗಲೂ ನಮ್ಮ ಕರ್ತನಾಗಿರುವಂಥ ಯೇಸು ಕ್ರಿಸ್ತನ ಕೃಪೆಯು, ತಂದೆ ದೇವರ ಪ್ರೀತಿ, ಪರಿಶುದ್ಧಾತ್ಮನ ಅನುತೆ ಸಹವಾಸ ನಮ್ಮೆಲ್ಲರ ಜೀವಿತದಲ್ಲಿ ಈ ವಾಕ್ಯವನ್ನು ಕೇಳುವಂಥ ಪ್ರತಿಯೊಂದು ಆತ್ಮದೊಂದಿಗೆ, ನಮ್ಮ ಸಭೆಯೊಂದಿಗೆ
ಇಂದಿಗೂ ಎಂದೆಂದಿಗೂ ನೆಲೆಯಾಗಿರಲಿ. ಆಮೇನ್. ಪ್ರಿಯವಾದವರೇ, ನಾವು ನಮ್ಮ ಸಭೆಯಲ್ಲಿ ನಾವು ಲಾಕ್ಡೌನಲ್ಲಿ ನಾವು ಇಷ್ಟು ಕಳೆದ 8 ತಿಂಗಳು ನಾವು ನಮ್ಮ ಮನೆಯಲ್ಲಿ ಕೂತುಕೊಂಡು ನಾವು ದೇವರನ್ನು ಆರಾಧನೆ ಮಾಡುತ್ತಾ ಬಂದಿದ್ದೇವೆ. ಗೌರ್ಮೆಂಟ್ದು, ಮಹಾರಾಷ್ಟ್ರ ಗೌರ್ಮೆಂಟ್ದು ಒಂದು ಸುದ್ದಿ ಬರಲ್ಪಟ್ಟಿದೆ. ನಾಳೆಯಿಂದ, ಸೋಮವಾರದಿಂದ ಎಲ್ಲ ಧಾರ್ಮಿಕ ಸ್ಥಳಗಳು ತೆರೆಯಬೇಕು ಎಂಬುದಾಗಿ. ಸೊ ಇನ್ನು ನಾವು ಅನೇಕ ಗೈಡ್ಲೈನ್ಸ್ಗಾಗಿ ನಾವು ಕಾಯ್ದಿದ್ದೇವೆ. ದಯಮಾಡಿ ನಾವು ಆತುರ ಪಡಲಾರದೆ, ಬೇಗನೆ ನಾವು ಮಾಡಲಾರದೆ, ನಾವು ಇಷ್ಟು ತಾಳ್ಮೆಕೆಯಿಂದ ನಾವಿದ್ದೀವಿ. ಇನ್ನೂ ಸ್ವಲ್ಪ ತಾಳ್ಮೆಕೆಯಿಂದ ನಾವು ಈ ವಾರ ನಾವು ಕಳೆಯೋಣ. ನಾವು ಯಾವ ರೀತಿಯಲ್ಲಿ ನಮಗೆ ಒಂದು ಗೌರ್ಮೆಂಟ್ದು ಆರ್ಡರ್ ಬರ್ತದೋ, ಗೈಡ್ಲೈನ್ಸ್ ಬರ್ತದೋ, ನಮ್ಮ ಚರ್ಚ್ದು ಸಿಸ್ಟಮ್ದು, ಬಿಷಪ್ದಾಗಲಿ ನಮ್ಮದು DS ಯಾವ ರೀತಿಯಲ್ಲಿ ನಮಗೆ ಗೈಡ್ಲೈನ್ಸ್ ಬರ್ತದೋ ಆತಕ್ಕಾಗಿ ನಾವು ನಡೆಯಲಿಕ್ಕೆ ನಾವು ಸಿದ್ಧರಾಗಿರಬೇಕು. ಏನದ ನಮಗೆ ಸಭೆ ತೆರೀತದೆ ಎಂಬುದಾಗಿ ಒಂದೇ ಸಲ ನಾವು ಎಲ್ಲರೂ ನುಗ್ಗುವಂಥದ್ದು ಬೇಡ. ಆಸಕ್ತಿ ಎಲ್ಲರಿಗೆ ಇದೆ, ಆದರೆ ನಾವು ತಾಳ್ಮೆಕೆಯಿಂದ ನಾವು ನಡೆಯುವಂಥದ್ದು ಬೇಕು. ಮುಂದಿನ ವಾರ ನಾವು ಯಾವ ರೀತಿಲಿ ಏನು ವಿಷಯ ಆಗ್ತದೋ ಅದು ಅಪ್ಡೇಟ್ ನಾನು ನಿಮಗೆ ನಮ್ಮ ಚರ್ಚ್ದು ಗ್ರೂಪ್ನಲ್ಲಿ ನಾನು ಅಪ್ಡೇಟ್ ನಿಮಗೆ ತಿಳಿಸುವಂತನೂ ಆಗಿದ್ದೇನೆ. ಅದಕ್ಕೆ ಸಮಾಧಾನದಿಂದ ನಾವು ಕಾಯೋಣ. ದೇವರಿಗೆ ಸ್ತೋತ್ರ ಹೇಳೋಣ. ನಿಮ್ಮೆಲ್ಲರಿಗೆ ಇಷ್ಟುವರೆಗೆ ನೀವು ಕೋಆಪ್ರೇಟ್ ಮಾಡಿದ್ದಕ್ಕಾಗಿ ನಾನು ನಿಮ್ಮೆಲ್ಲರಿಗೆ ವಂದನೆ, ಥ್ಯಾಂಕ್ ಯು ಹೇಳುವಂತನಾಗಿದ್ದೇನೆ. ಟೇಕ್ ಕೇರ್.